ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ನೋಡುಗರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇದೀಗ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ಅವರ ಆಗಮನವಾಗ್ತಾ ಇದೆ. ವೆಂಕಟನಾಥ ಇದೀಗ ದೀಕ್ಷೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಇದೀಗ ದೇವರ ಆಗಮನ, ರಾಯರು ವೆಂಕಟನಾಥ ಬದಲಾಗಿ ಈಗ ರಾಘವೇಂದ್ರ ಸ್ವಾಮಿ ಅವರ ಆಗಮನ ಆಗಿದ್ದು ದೇವರನ್ನ ನೋಡಬಹುದು. ಅಸಲಿಗೆ ಈ ಒಂದು ಪಾತ್ರವನ್ನ ಮಾಡ್ತಾ ಇರುವುದು ಇವರ ಹೆಸರು ಪರೀಕ್ಷಿತ್ ಅಂತ. ಇದಕ್ಕೂ ಮುಂಚೆ ಹಲವಾರು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ. ಇತ್ತೀಚೆಗಷ್ಟೇ ಮುಂಚೆ ಏನು ವೆಂಕಟನಾಥ ಪಾತ್ರ ಮಾಡ್ತಿದ್ರು ಅವರು ಬದಲಾದ್ರು, ಈಗ ಹೊಸ ನಟ ಅಂತ ಹೇಳ್ಬೋದು. ಸೊ ಒಂದು ವೆಂಕಟನಾಥ ಪಾತ್ರವನ್ನ ಇವ್ರು ನಿಭಾಯಿಸಿ ಇದೀಗ ರಾಘವೇಂದ್ರ ಸ್ವಾಮಿ ಆಗಿದ್ದಾರೆ. ಪಾದಪೂಜೆ, ಪಟ್ಟಾಭಿಷೇಕ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಅತ್ಯುತ್ತಮವಾಗಿ ಈಗ ಧಾರಾವಾಹಿ ಬರುತ್ತಿದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸಂಚಿಕೆಗಳು, ಪವಿತ್ರವಾದಂತ ಸಂಚಿಕೆ, ದೇವರ ಸಂಚಿಕೆಗಳು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ ಮುಂದೆ ದೇವರನ್ನ ನೀವು ನೋಡಬಹುದು, ರಾಘವೇಂದ್ರ ಸ್ವಾಮಿ ಅವರನ್ನ ನೋಡಬಹುದು. ಸಕ್ಕತ್ತಾಗಿ ನಟಿಸ್ತಾ ಇದ್ದಾರೆ, ಜೀವ ತುಂಬಿ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ. ತುಂಬಾನೇ ಚಾಲೆಂಜಿಂಗ್ ಆಗಿರುವಂತಹ ಪಾತ್ರ ಇದು. ಜನರನ್ನ ಇಂಪ್ರೆಸ್ ಮಾಡುವುದು ಒಂದು ಕಡೆ ಆದ್ರೆ, ಏನು ಸ್ವಾಮಿ ಅವರ ಒಂದು ಪಾತ್ರಕ್ಕೆ ಜೀವವನ್ನ ತುಂಬುವುದು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನಿಭಾಯಿಸ್ತಾ ಇದ್ದಾರೆ. ಹೆಸರು ಪರೀಕ್ಷಿತ್ ಅಂತ. ಅದ್ಭುತವಾದಂತ ಫ್ಯಾಮಿಲಿಯನ್ನ ನೋಡ್ತಾ ಇರಬಹುದು. ಇವರೇ ಪರೀಕ್ಷಿತ್ ಅವರ ಪತ್ನಿ. ಮುಂಚೆ ಪರೀಕ್ಷಿತ್ ಅವರು ಹಲವಾರು ಧಾರಾವಾಹಿಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಬಟ್ ಈ ಧಾರಾವಾಹಿಗೆ ಇವರೇ ಸೂಕ್ತ ಅಂತ ಇದೀಗ ಇವರನ್ನ ಕಂಪ್ಲೀಟ್ ಆಗಿ ಲುಕ್ ಚೇಂಜ್ ಮಾಡಿ ಧಾರಾವಾಹಿಗೆ ಎಂಟ್ರಿ ಕೊಡಿಸಿರುವಂತದ್ದು ನೋಡ್ಬೋದು. ಫಸ್ಟ್ ಎಪಿಸೋಡ್ ನಲ್ಲಿ ಜನರು ಫುಲ್ ಇಂಪ್ರೆಸ್ ಆಗಿದ್ದಾರೆ. ಒಂದು ಕಡೆ ಯಾಕೆ ಇವರು ನಟನೆ ಹಳೆಬ್ರು ಏನ್ ನಟಿಸ್ತಾ ಇದ್ರು ಬಿಟ್ರು, ಈಗ ಹೊಸ ನಟ ಎಂಟ್ರಿ ಆಗಿದ್ದು ಒಂದು ಟಾಕ್ ಆದ್ರೆ, ಇನ್ನೊಂದು ಕಡೆ ಅದನ್ನೆಲ್ಲ ಹೊರತುಪಡಿಸಿ ಈಗ ಸ್ವಾಮಿ ಅವರನ್ನ ನೋಡಿ ಜನರು ಫುಲ್ ಇಂಪ್ರೆಸ್ ಆಗಿ ಖುಷಿಯಿಂದ ನೋಡ್ತಾ ಇದ್ದಾರೆ. ನಾಳೆ ಮಿಸ್ ಮಾಡಿದೆ ನೋಡಿ,